ಅದು ಆ್ಯಕ್ಚುಲಿ ಮೊಬೈಲ್ ಯೂಸ್ ಮಾಡಬೇಕು. ಬಿಕಾಸ್ ನಮಗೆ ಎಷ್ಟೊಂದು ಆನ್ಸರ್ಸ್ ಎಲ್ಲ ನಮ್ಮ ಮೊಬೈಲೇ ಸಿಗುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಒಂದು ಕಡೆ ಪ್ಲಸ್ ಪಾಯಿಂಟ್, ಒಂದು ಕಡೆ ಪ್ಲಸ್ ಪಾಯಿಂಟ್ ಅಲ್ಲ. ಹೌದು, ಅದೇ 16 ಕಡಿಮೆ ಬೇಡ, ಒಂದು 6-7 ಇರಲಿ, ಅಷ್ಟೊಂದು ಕಡಿಮೆ ಬೇಡ ಬ್ರೋ. ಥ್ಯಾಂಕ್ಸ್. ಸರ್ಕಾರದ ನಿರ್ಧಾರ ಸರಿನಾ ತಪ್ಪಾ? ತಪ್ಪು. ಯಾವ ರೀತಿ ತಪ್ಪು? ನಮಗೂ ಒಂಚೂರು ಫ್ರೀ ಟೈಮ್ ಬೇಕು ಸೋಷಿಯಲ್ ಮೀಡಿಯಾದವ್ರು. ನಮಗೂ ಆಚೆ ಇರೋದೆಲ್ಲ ಗೊತ್ತಾಗಬೇಕೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಕು. ಮತ್ತು ವಾಟ್ಸಪ್ಪೆಲ್ಲ ನಮಗೆ ಬೇಕೇ ಬೇಕು. ಈ ಗ್ರೂಪ್ಸು, ಸ್ಕೂಲ್ ಗ್ರೂಪ್ಸ್ ಎಲ್ಲ ಇವಾಗ ಬರೀ ಆನ್ಲೈನ್ ಇರೋದು, ಸೊ ಬೇಕೇ ಬೇಕು. ಅದಕ್ಕೆ ಅದು ತಪ್ಪು ಅಂತ. ಮಕ್ಳು ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವ್ರ ಪೇರೆಂಟ್ಸ್ ನೀಟಾಗಿ ಜಡ್ಜ್ ಮಾಡಿ ಗೈಡ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಆದರೆ ಎಲ್ಲರಿಗೂ ಬ್ಯಾನ್ ಮಾಡೋದು ತಪ್ಪಂತ ನಾನು ಅಂತೀನಿ. ಅದೇ ಬ್ರೋ, ಪೇರೆಂಟ್ಸ್ ಗೈಡ್ ಮಾಡ್ದಂಗೆ ಇದು ಮಾಡ್ಬೋದು ಬ್ರೋ. ಪೇರೆಂಟ್ಸ್ ನೀಟಾಗಿ ಗೈಡ್ ಮಾಡಿದ್ರೆ ಯಾರು ನೋಡೋದನ್ನ ಏನು ಬ್ರೋ ನೀಟಾಗಿ ನೋಡ್ಬೋದು. ಅದಕ್ಕೆ ಬ್ರೋ ನಾವು ಅಂತೀವಿ ಅದು ತಪ್ಪು ಅಂತ. ಹಾಂ, 6 years 8 years ಕೆಳಗಡೆ ಇದೆ ಓಕೆ. ಅದೇ 16 ತುಂಬ ಜಾಸ್ತಿ ಆಯಿತು ಬ್ರೋ. ಆಫ್ಟರ್ 11 ಎಲ್ಲರಿಗೂ ಮೆಚುರಿಟಿ ಬಂದಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ 6 years ಓಕೆ, ಅದೇ 16 years ಬೇಡ. ನನಗನ್ಸೋ ಪ್ರಕಾರ ಇದು ಸರ್ಕಾರ ಮಾಡ್ತಾರೆ ಅಷ್ಟು ಒಳ್ಳೇದಲ್ಲ. ಯಾಕಂದರೆ ನಾವು ಮಕ್ಕಳು ಅಂತಾರೆ ಎಕ್ಸಾಮಿಂದ ಒಂದು ದಿವಸ ಮುಂಚೆ ಓದ್ಕೊಂಡವರು. ನಮ್ಮಂಥವ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಹಾಕೊಂಡು ಓದ್ಕೊತಾರೆ. ಎಷ್ಟೊಂದು ಜನರು ಅದ್ರ ಬಾರ್ ಕಟ್ಕೊಂಡಿರ್ತಾರೆ. ಓದೇ ಇರೋರು ಅಂತಾರೆ ಒಂದು ದಿವಸ ಮುಂಚೆ ಓದ್ಕೊಂಡು ಹೋಗೋ ಥರ ಮಾಡ್ತಾರೆ. ಕಡಿಮೆ ಜನರು ಒಂದು 10 ಕೆಳಗಡೆ ಇರೋರು ಬೇಡ. ನಮ್ಮ ಒಂದು 10+ ಇರೋರು ಒಳ್ಳೇದು. ಒಳ್ಳೇದಕ್ಕೆ ಒಂಥರ ಒಳ್ಳೇದು ಕೂಡ ಒಂದು ಕೆಟ್ಟದು ಕೂಡ. ಅದು ಸ್ಟಾರ್ಟಿಂಗ್ ಅವ್ರ ಅಪ್ಪ ಅಮ್ಮ ಹೆಂಗೆ ಬಿಡಿಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಕೊಟ್ಟರೆ ಹಂಗೆ ಆಗೋದು. ಅದು ಸರ್ಕಾರ ಅದು ಅದೇನಿಲ್ಲ. ನಾನು ಯೂಸ್ ಮಾಡ್ತೀನಿ ಅಣ್ಣ, ಒಂದು ಕಲ್ತ್ಕೊಳ್ಳೋ ಟೈಮಲ್ಲಿ ಯೂಸ್ ಮಾಡ್ತೀನಿ. ಲೈಕ್ ಚಾಪ್ಟರ್ಸು ಅದೆಲ್ಲ ಓದ್ಕೊಳ್ಳೋವಾಗ ಯೂಸ್ ಮಾಡ್ತೀನಿ ಅಷ್ಟೇ. ಚೆಕ್ ಮಾಡ್ಬೇಕು ಅನ್ಕೋತೀನಿ ಅಣ್ಣ. 10 ಬಿಲೋ ಕೆಳಗಡೆ ಅವ್ರು ಬ್ಯಾನ್ ಮಾಡ್ಬೇಕು ಅನ್ಕೊತೀನಿ. 10 to 12. ಈಗ ಒಂದು ವೇಳೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯ್ತು ಅಂದರೆ ನಿಮಗೆ ಯಾವೆಲ್ಲ ಸಮಸ್ಯೆಗಳು, ತೊಂದರೆಗಳಾಗ್ತವೆ? ನಮ್ಗೆ ಏನೇನು ಸಮಸ್ಯೆ ಬರುತ್ತೆ ಅಂದರೆ, ಈಗ ನಾವು ದೂರ ಇರ್ತೀವಿ, ಯಾರು ಕಲ್ತ್ಕೊಳ್ಳೋಕ್ಕೆ ನಾವು ಕಷ್ಟ ಆದಾಗ, ಟೆಕ್ಸ್ಟ್ ಬುಕ್ಸ್ ಏನಿಲ್ಲದೆ ಇರುವಾಗ ನಾವು ಕನಿಷ್ಠ ಅದರಲ್ಲಿ PDFs ನೋಡಿಕೊಂಡು, ಇಲ್ಲಾಂದರೆ ಅದರಲ್ಲಿ ಎಕ್ಸ್ಪ್ಲನೇಷನ್ಸ್ ಬರುತ್ತೆ, ಅದು ನೋಡ್ಕೊಂಡು ಮಾಡ್ಬೋದು ನಾವು. ಇಲ್ಲ ಅಂದರೆ ಈಗ ಬ್ಯಾನ್ ಮಾಡಿಬಿಟ್ರೆ ನಮ್ಗೆ ಯಾರ್ಯಾರು ನಮ್ಗೆ ಹೇಳ್ಕೊಂಡು ಬಾಡ್ ಕಟ್ಕೊಂಡಿರ್ತಾರೆ ನೋಡಿ, ಅವ್ರ ಜೀವನ ಹಾಳಾಗುತ್ತೆ. ಮತ್ತು ನಮ್ಮಂಥವ್ರಿಗೆ ಅಂತ ಓದೋಕ್ಕೆ ಕಷ್ಟ ಆಗುತ್ತೆ. ಪುಸ್ತಕ ಇರುತ್ತೆ, ಒಂದ್ಸಲ ಜನರಿಗೆ ಅರ್ಥ ಆಗಲ್ಲ. ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ, ಡಯಾಗ್ರಾಮ್ಸು ಅದು ಇದು ಅಂತೆಲ್ಲ ಕೊಡ್ತಾರೆ, ರಿವಿಷನ್ ನೋಟ್ಸೇ ಕೊಡ್ತಾರೆ. ನಮ್ಗೆ ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದು ನಾವು. ಇವ್ರು ಹೆಂಗೂ ಓದ್ತೀವಿ, ಆದರೆ ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದಲ್ಲ. ಒಳ್ಳೇದಕ್ಕೆ ಯೂಸ್ ಮಾಡಬೇಕು. ಕೆಟ್ಟದಂಥದನ್ನ ಬ್ಯಾನ್ ಮಾಡಿ. ಇನ್ಸ್ಟಾಗ್ರಾಮು ಅಂಥದ್ದು ಯೂಸ್ ಮಾಡ್ತಾರೆ. ಯೂಸ್ಫುಲ್ ಆ್ಯಪ್ ಅಂದರೆ ಯೂಟ್ಯೂಬ್ ಬರ್ಬೋದು, ಯೂಟ್ಯೂಬು, ಆಮೇಲೆ ವಾಟ್ಸಪ್ಪು ಅಂಥದ್ದು ಬರ್ಬೋದು. ಈ ಇನ್ಸ್ಟಾಗ್ರಾಮ್ ಅದೇನಷ್ಟಿಲ್ಲ ಅಣ್ಣ, ಅದೇನಷ್ಟಿಲ್ಲ. ಯಾಕಂದರೆ ಜಾಸ್ತಿ ಮಕ್ಕಳು ರೀಲ್ಸ್ ನೋಡ್ತಾರೆ, ಬರೀ ಶಾರ್ಟ್ ರೀಲ್ಸ್ಗಳು ನೋಡ್ಕೊಂಡಿರ್ತಾರೆ. ದೊಡ್ಡ ವೀಡಿಯೋಸ್ಗಳು ಎಕ್ಸ್ಪ್ಲನೇಷನ್ ಏನೂ ಬರೋಕ್ಕಾಗಲ್ಲ ಅದರಲ್ಲಿ. ಈಗ ಜಾಸ್ತಿ ಸ್ಕ್ರೀನಿಂಗ್ ಅಂದರೆ ಮೊಬೈಲ್ ನೋಡೋದ್ರಿಂದ ಏನೆಲ್ಲ ಎಫೆಕ್ಟ್ಗಳಾಗ್ತವೆ? ಒಂದು ಅಂತಾರೆ ಮೊಬೈಲಿಂದ ಇದು ಕಣ್ಣಿನ ಸಮಸ್ಯೆ ಬರ್ಬೋದು. ಇಲ್ಲಾಂದರೆ ಅಡಿಕ್ಷನ್ ಆಗಿಬಿಟ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಓದಕ್ಕೆ ಮನಸ್ಸು ಬರಲ್ಲ, ಹಂಗೆ ಅನಿಸ್ತಾ ಇರುತ್ತೆ ಅವ್ರಿಗೆ. ಅಷ್ಟೇ ಅಣ್ಣ. ಏನು ಹೇಳ್ತಾರೆ ಸರ್ಕಾರಕ್ಕೆ ಒಂದೇ ಮಾತು ಹೇಳೋದು, ನೀವು ಜಾಸ್ತಿ ಏನು ಮಾಡಬೇಡಿ, ಬರೀ ಒಂದು 10ರಿಂದ ಕೆಳಗಡೆ ಬ್ಯಾನ್ ಮಾಡಿ. 16 ಸಖತ್ ದೊಡ್ಡದಾಗೋಯ್ತು, ಜಾಸ್ತಿ ಆಗೋಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.